ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ಒಂದು ಸೂಪರ್ ಆಗಿರೋ ಶಿವನ ದೇವಸ್ಥಾನ ತೋರಿಸ್ತೀವಿ. ಹಾಸನಿಂದ 15 ಕಿಲೋಮೀಟ್ರು ಆ್ಯಂಡ್ ಚಿಕ್ಕಮಗಳೂರಿಂದ 50 ಕಿಲೋಮೀಟ್ರು ಆ್ಯಂಡ್ ಸಕಲೇಶ್ಪುರದಿಂದ 45 ಕಿಲೋಮೀಟ್ರು. ಕಾಮನ್ ಆಗಿ ಬರೀ ದೇವಸ್ಥಾನ ಆಗಿದ್ರೆ ಏನು ಸ್ಪೆಷಲ್ ಇರ್ತಾ ಇರಲಿಲ್ಲ. ಆದರೆ ಈ ದೇವಸ್ಥಾನದ ಇತಿಹಾಸಕ್ಕೆ 3 ಕಥೆಗಳನ್ನ ಹೇಳ್ತಾ ಹೋಗುತ್ತೆ. ಅದೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ಸೀಗೆಗುಡ್ಡದ ಶಿವ ಟೆಂಪಲ್ ಅಥವಾ ಮಳೆಮಲ್ಲೇಶ್ವರ ಅಥವಾ ಶೃಂಗಗಿರಿ ಅಂತ ಈ ಒಂದು ಪ್ಲೇಸ್ಗೆ 3 ಹೆಸರುಗಳು ಬರೋಕ್ಕೆ ಒಂದೊಂದು ಕಥೆಗಳಿದೆ. ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಪ್ಲೇಸ್ನ ಶಿವಾಜನ ಕಥೆನ ಮಾಡಲ್ ಆಗಿ ಇಟ್ಕೊಂಡು ದೇವಸ್ಥಾನನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಪ್ಲೇಸು ಅದ್ಭುತವಾಗಿ ಕಾಣುತ್ತೆ. ಶಿವಾಜನ ಕಥೆ ಏನು ಅಂತ ಅಲ್ಲಿನ ಅರ್ಚಕರ ಬಾಯಲ್ಲಿ ಕೇಳೋಣ ಬನ್ನಿ. ಶಿವ ಮತ್ತು ಅರ್ಜುನರಿಗೆ ಯುದ್ಧ ಆದ ಸ್ಥಳ. ಪಾರ್ವತಿ ದೇವಿ ಅರ್ಜುನನ ಬೆನ್ನು ನೋಡಿರಲ್ಲ. ಶಿವನಲ್ಲಿ ಕೇಳ್ತಾಳೆ, ಶಿವನ ಅರ್ಜುನನ ಬೆನ್ನು ನೋಡಬೇಕು ಮತ್ತು ಯುದ್ಧದಿಂದ ಒಂದು ಸೋತು ಹೋಗ್ಬೇಕಂತ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಅರ್ಜುನನಿಗೆ ಯುದ್ಧದಲ್ಲಿ ಸೋಲಿಲ್ಲ, ಅವನು ಸೋಲ್ಬೇಕಾದ್ರೆ ಅವನ ಎದುರುಗಡೆ ನಾನೇ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾನೆ. ಬನ್ನಿ ಆಗಿದ್ರೆ ಹೋಗೋಣ ಅಂದಾಗ ಈ ಕ್ಷೇತ್ರಕ್ಕೆ ಬೇಟೆಗಾರ ವೇಷದಲ್ಲಿ ಪಾರ್ವತಿ ಪರಮೇಶ್ವರ ಬಂದಿಳಿತಾರೆ. ಆಲ್ರೆಡಿ ಅರ್ಜುನ ಈ ಕ್ಷೇತ್ರದಲ್ಲಿ ತಪಸ್ಸೆ ಕುಳಿತಿರ್ತಾನೆ. ಅದ್ರ ಮಧ್ಯೆ ಒಬ್ಬ ರಾಕ್ಷಸ, ಅವನು ಶಾಪಗ್ರಸ್ತ ರಾಕ್ಷಸ, ಒಂದು ವರ ಪಡೆದಿರ್ತಾನೆ. ಏನಂತ ಅಂದ್ರೆ, ಶಿವ ಮತ್ತು ಅರ್ಜುನರು ಏಕಕಾಲಕ್ಕೆ ಬಾಣ ಬಿಟ್ಟು ಆ ಬಾಣ ನನ್ನ ದೇಹ ಸೇರಿದ ಮಾತ್ರ ನನ್ನ ಪ್ರಾಣ ಪಕ್ಷಿ ಹಾರಿರ್ಬೇಕಂತೇಳಿ ವರ ಪಡೆದಿರ್ತಾನೆ. ಅಂದ್ರೆ ಅವನ ಉದ್ದೇಶ ಏನೋ, ಶಿವ ಮತ್ತು ಅರ್ಜುನರು ಒಂದು ಕಡೆ ಇಬ್ಬರು ಸೇರಲ್ಲ, ನನಗೆ ಬಾಣ ಕೊಡಲ್ಲ, ನಾನು ಸಾವಿಲ್ಲ ಅನ್ನೋದು ಒಂದು ಉದ್ದೇಶ. ಅವನು ಈ ಕ್ಷೇತ್ರಕ್ಕೆ ಆಲ್ರೆಡಿ ಬಂದ್ಬಿಟ್ಟು ಹಂದಿ ರೂಪ ಧರಿಸ್ಬಿಟ್ಟು ಅರ್ಜುನನ ತಪಸ್ಸನ್ನು ಭಗ್ನಗೊಳಿಸ್ತಾನೆ. ಅರ್ಜುನ ಎತ್ತರಗೊಂಡ್ಬಿಟ್ಟು ಆ ಕಡೆ ಅವನು ಬಾಣ ಹೋಗ್ತಾನೆ. ಆಲ್ರೆಡಿ ಇಲ್ಲಿ ಶಿವ ಪಾರ್ವತಿ ಬಂದಿರ್ತಾರೆ, ಅವನಿಗೆ ಗೊತ್ತಿರಲ್ಲ ಅರ್ಜುನನಿಗೆ. ಶಿವನು ಈ ಕಡೆಯಿಂದ ಬಾಣ ಹೋಗ್ತಾನೆ. ಇಬ್ಬರು ಏಕಕಾಲಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ. ಅವೆರಡೂ ಬಾಣ ಮುಂದೆ ಹೋಗ್ತಾ ಹೋಗ್ತಾ ಒಂದೇ ಬಾಣ ಆಗಿಬಿಟ್ಟು ಹಂದಿ ದೇಹ ಸೇರಿಬಿಟ್ಟು ಹಂದಿ ಸಾವನ್ನಪ್ಪತ್ತೆ. ಶಿವನಿಗೆ ಬೇಕಾಗಿರೋದು ಅದೇ. ಯಾಕೆಂದ್ರೆ ಪಾರ್ವತಿ ದೇವಿ ಬೆನ್ನು ತೋರಿಸ್ಬೇಕು ಮತ್ತು ಯುದ್ಧದಲ್ಲಿ ಸೋಲಿಸ್ಬೇಕಲ್ವ ಅವನ್ನ. ಇಬ್ಬರ ಮಧ್ಯೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ನನಗೆ ಬಿದ್ದರೆ ಬೇಟೆ ಅಂತ ಯುದ್ಧ ಮಾಡ್ತಾರೆ. ಅಂದ್ರೆ ಅದು ಯುದ್ಧ ಬಹಳ ಇದೆ. ನಾ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಮಲ್ಲ ಯುದ್ಧ ಎಲ್ಲ ಇದೆ. ಅದು ಯುದ್ಧ ಆಡ್ತಾ ಏನಾಗುತ್ತೆ, ಬತ್ತಳಿಕೆ ಕಾಲಿಗೆ ಹೋಗ್ಬಿಡುತ್ತೆ ಅರ್ಜುನ ಕಡೆ. ಅರ್ಜುನನಿಗೆ ಬತ್ತಳಿಕೆ ಕೂಡನೇ ಶಿವ ಅಲ್ವಾ. ಅವಾಗ ಶಿವ ಏನ್ ಮಾಡ್ತಾನೆ, ತನ್ನ ಬಾಹುಬಂಧನಿಂದ ಅರ್ಜುನನ್ ಬಂಧಿಸ್ತಾನೆ. ಶಿವನೇ ಕೆಳಗಾಗ್ತಾನೆ, ಅರ್ಜುನ ಮೇಲ್ ಮಾಡ್ತಾನೆ. ಯಾಕಂದ್ರೆ ಬೆನ್ನು ತೋರಿಸ್ಬೇಕಲ್ಲ ಪಾರ್ವತಿ. ಶಿವ ಹೋಗಿ ತನ್ನ ಬಲಗಾಲಿಂದ ಬೆನ್ನನ್ನು ತೋರಿಸ್ತಾನೆ, ಪಾರ್ವತಿ ಬೆನ್ನು ನೋಡಂತೆ. ಕ್ಷಣಕಾಲ ವಿಚಾರ ಮಾಡ್ತಾನೆ ಅರ್ಜುನ, ಈ ಸಾಮಾನ್ಯ ಬೇಟೆಗಾರನ ಎದುರುಗಡೆ ನಾನು ಸೋಲನ್ನು ಕಂಡಲ್ಲ ಅಂತ ಹೇಳ್ಬಿಟ್ಟು ತನ್ನ ಆರಾಧ್ಯ ದೇವರಾದ ಶಿವನಿಗೆ ಓನ್ ಅರಿಸ್ತಾನೆ. ಅದು ಇವ್ರ ಕೈಲಿಗೆ ಬಂದಿರತ್ತೆ. ಶಿವ ಅವಾಗ ಪ್ರತ್ಯಕ್ಷಗೊಳ್ತಾನೆ. ಅಷ್ಟೊತ್ತು ಪಾರ್ವತಿ ಜೊತೆಲೇ ಇರ್ತಾಳಲ್ವಾ. ಅರ್ಜುನ ನನಗೆ ಬಾಯಾರಿಕೆ ಇದೆ, ನೀರು ಬೇಕು ಅಂದಾಗ ಅಲ್ಲೇ ನೀರು ಬರ್ತದೆ ಲಿಂಗದ ಮೇಲೆ. ಅಲ್ಲಿ ಬಾಣ ಹೊಡೆದು ನೀರು ತಂದ್ರಂತ ಜಾಗ. ಅದಾದ ನಂತರ ಮತ್ತೆ ಇನ್ನೇನು ಸೋತಿರ್ತಾನಲ್ವ, ಅಸ್ತ್ರ ಎಲ್ಲ ಖಾಲಿ ಆಗ್ಬಿಟ್ಟು ಮಹಾಸ್ತ್ರವಾಗಿ ಪಾಶುಪಶಾಸ್ತ್ರನ ಇದೇ ಜಾಗದಲ್ಲಿ ಕೊಡೋದು. ಇದಕ್ಕೆ ಇತಿಹಾಸ ಇದೆ. ಇದೇ ಜಾಗದಲ್ಲಿ ಅರ್ಜುನ್ಗೆ ಇದೇ ಜಾಗದಲ್ಲಿ ಕೊಡೋದು. ಇದಿಷ್ಟು ಶಿವಾಜನ್ ಕಥೆ ಆಗಿತ್ತು. ಹಾಗಾದ್ರೆ ಮಲೆಮಲ್ಲೇಶ್ವರ ಮತ್ತೆ ಶೃಂಗಗಿರಿ ಅಂತ ಏನು ಕೇಳ್ತಾರೆ ಅಂತ ಕೇಳ್ತೀರಾ? ಮತ್ತೆ ಅದೇ ಅರ್ಚಕರ ಬಾಯಲ್ಲಿ ಕೇಳೋಣ ಬನ್ನಿ. ಇನ್ನೊಂದು 2 ವಿಶೇಷ ಹೇಳ್ತೇನೆ. ಮಳೆಮಲ್ಲೇಶ್ವರ ಮತ್ತು ಶೃಂಗಗಿರಿ ಅಂತ ಇದೆ. ಮಳೆಮಲ್ಲೇಶ್ವರ ಅಂತ ಹೆಸರು ಬರೋಕ್ಕೆ ಕಾರಣ, ಹಿಂದೆ 400-500 ವರ್ಷದಿಂದ ಉಲ್ಲೇಖ ಇದೆ ಬುಕ್ ಅಲ್ಲಿ. ಹಿಂದಿನ ಮಹಾರಾಜರು ಅಲ್ಲಿಂದ ಇಲ್ಲಿ ಕುದುರೆ ನೇರಿಕೆ ಬಂದ್ಬಿಟ್ಟು ಹೋಮ ಮತ್ತು ಅಭಿಷೇಕ ಮಾಡಿದ್ಮೇಲೆ ಮಳೆ ಆಯ್ತಂತ. ಇಡೀ ಕರ್ನಾಟಕ ಬರಗಾಲ ಇದ್ದ. ಹೌದು, ಅದಕ್ಕೆ ಮಳೆಮಲ್ಲೇಶ್ವರ ಅಂತ. ಮಳೆಮಲ್ಲೇಶ್ವರ ಇಲ್ಲಿ ಬಂದು ರಾಜರೆಲ್ಲ ಪೂಜೆ ಮಾಡಿದ್ಮೇಲೆ ರಾಜ್ಯಾದ್ಯಂತ ಮಳೆ ಆಗಿದ್ದು, ಬರಗಾಲ ಬಂದಿದ್ದ. ಆಮೇಲೆ ನೋಡಿ ಶೃಂಗಗಿರಿ. ಮತ್ತೆ ನೋಡಿ ಗುರುಗಳು ಋಷ್ಯಶೃಂಗ ಮನೆಗಳು ಗೊತ್ತಿರ್ಬೇಕಲ್ಲ. ಅವ್ರು ಇಲ್ಲಿ ತಪಸ್ಸನ್ನ ಆಚರಿಸಿದ್ದಾರೆ. ಶೃಂಗ ಅಂದ್ರೆ ಕೊಂಬು, ಅವ್ರಿಗೆ ಕೊಂಬಿದೆ ನೋಡಿ. ಒಟ್ಟಿಲಿ ಜನಿಸಿದ ಗುರುಗಳು. ಶೃಂಗ ಅಂದ್ರೆ ಕೊಂಬು, ಗಿರಿ ಅಂದ್ರೆ ತಪ್ಪಲು. ತಪಸ್ಸನ್ನ ಆಚರಿಸಿ ಶೃಂಗಗಿರಿ. ಇವ್ರ ಮೇಲಾಗಿ ದಶರಥ ಮಹಾರಾಜರ ಮಗಳನ್ನೇ ಅವ್ರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ರಾಮ ಅವರ ಅಕ್ಕ ಅವ್ರನ್ನ ಕೇಳಿದ್ರೆ ಯಾರು ಅವ್ರಿಗೆ ಹೆಣ್ಮಕ್ಳಿಲ್ಲ ಗಂಡ್ ಮಕ್ಳು ಅಂತ ಅಷ್ಟೇ ಹೇಳ್ತಾರೆ. ಹೆಣ್ಮಕ್ಳು ಇಬ್ಬರು ಇದಾರೆ ದಶರಥ ಮಹಾರಾಜರಿಗೆ. ರಾಮ ಅವ್ರ ತಂದೆ ಅಲ್ರಿ ಅವರು. ಮಗಳನ್ನ ಕೊಟ್ಟು ವಿವಾಹ ಮಾಡಿದ್ದಾರೆ. ಇವರು ಜಿಂಕೆ ಹೊಟ್ಟೆಯಲ್ಲಿ ಜನಿಸಿದಂತ ಗುರುಗಳು. ಹೇಗೆ ಅಂದ್ರೆ, ಒಬ್ಬ ಗುರುಗಳು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಧಾತು ಬಿದ್ದು ಒಂದು ಜಿಂಕೆ ಅದನ್ನ ಸೇವನೆ ಮಾಡಿ ಆ ಜಿಂಕೆ ಜನಿಸಿದ ಗುರುಗಳು ಋಷ್ಯಶೃಂಗ. ಅದಕ್ಕೆ ಶೃಂಗಗಿರಿ ಅಂತ. ಇವರು ಈ ಕಿಗ್ಗಾನ ಗ್ರಾಮದಲ್ಲಿ ಐಕ್ಯ ಆಗಿದ್ದಾರೆ. ಶೃಂಗೇರಿಯಿಂದ ಒಂದ್ 2-3 ಕಿಲೋಮೀಟರ್ ಕಿಗ್ಗ ಅಂತ ಹೇಳಿ ಅಲ್ಲಿ ಐಕ್ಯ ಆಗಿದ್ದಾರೆ. ಈ ಸ್ಥಳದ ಮಾಹಿತಿ ಇದಿಷ್ಟು ಈ ಸ್ಥಳ ಮಾಹಿತಿ. ಇದಷ್ಟು ಸಿಗೆಗುಡ್ಡದ ಇತಿಹಾಸ. ನೀವೇನಾದರೂ ವೀಕೆಂಡ್ ಒಂದು ಫ್ಯಾಮಿಲಿ ಟ್ರಿಪ್ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದು ಬ್ಯೂಟಿಫುಲ್ ಪ್ಲೇಸು. ಯಾವಾಗಲೂ ಹೇಳೋ ಥರ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ತುಂಬ ಸಖತ್ತಾಗಿದೆ. ಆ್ಯಂಡ್ ದೇವಸ್ಥಾನ ಸುತ್ತಮುತ್ತ ಬ್ಯೂಟಿಫುಲ್ ನೇಚರ್ ಆ್ಯಂಡ್ ವಿಲ್ ಮಿಲ್ಸ್ಗಳಿದ್ದಾವೆ. ಅದ್ರ ವಿಲ್ ಮಿಲ್ಸ್ ಹತ್ರನೇ ಹೋಗಿ ನೀವು ಅಲ್ಲಿರೋ ನೇಚರ್ ವ್ಯೂಸು ಮತ್ತು ಸೀನರಿಗಳನ್ನ ನೋಡ್ಬೋದು. ಅದ್ಭುತವಾಗಿದೆ ಪ್ಲೇಸು. ಡೆಫಿನೆಟಾಗಿ ಹೇಳ್ತೀನಿ, ಈ ಪ್ಲೇಸಿಗೆ ಹೋದರೆ ಮನಸ್ಸಿಗೇನೋ ಒಂಥರ ಶಾಂತಿ ಸಿಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಮನೆಗೆ ವಾಪಸ್ ಬರಬೇಕು ಅಂತ ಮನಸ್ಸೇ ಆಗೋಲ್ಲ. ಆದರೆ ಏನು ಮಾಡೋದು, ಮನೆ ಮಠ ಮಾಡ್ಕೊಂಡ್ಮೇಲೆ ಇಲ್ಲಿ ಇರೋಕ್ಕಾಗಲ್ಲ.
ನಾವು ಸಂಜೆವರೆಗೂ ಇಲ್ಲೇ ಇದ್ದು ಪ್ರಕೃತಿನ ಕಣ್ತುಂಬಿಸ್ಕೊಂಡು ಶುದ್ಧವಾದ ಗಾಳಿನ ಕೊಟ್ಕೊಂಡು ಖುಷಿಯಾಗಿ ಶಿವಪ್ಪ ಕಾಪಾಡಪ್ಪ ಅಂದ್ಕೊಂಡು ಮನೆಗೆ ಹೋದ್ವಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ದೇವಸ್ಥಾನದ ಜೊತೆಗೆ. ಅಲ್ಲಿವರೆಗೂ ಸಿ ಯು ಅಗೇನ್ ಕನ್ನಡದಲ್ಲಿ ಮತ್ತೆ ಸಿಗೋಣ.